ಬುಜ್ಜಿ ಯಾಕೆ ನೀವು ಯಾವಾಗ್ಲೂ ಎಲ್ಲಾ ವ್ಲಾಗಲ್ಲೂ ಅಳ್ತೀರಾ? ಚಿರುಗೂ ನೀವು ಬ್ಯಾಕ್ ಟು ಬ್ಯಾಕ್ ಆನ್ಸರ್ ಕೊಡಿ, ಯಾವಾಗ ಸರಿ ಆಗ್ತಾನೆ. ನಾನು ನೋಡ್ತೀನಿ. ಇದನ್ನ ನಾನು ಮೊನ್ನೆ ಶಿವಮೊಗ್ಗದಿಂದ ಹುಡುಗಿರು ಬಂದಿದ್ರಲ್ಲ ಸಬ್ಸ್ಕ್ರೈಬರ್, ಅವರು ಕೂಡ ಹೇಳಿದ್ರು. ಶೋರಾ ಕೊಡೋ ನೋಡೋಣ. ಇನ್ಮೇಲಿಂದ ಸೈಲೆಂಟ್ ಆಗಿದ್ರೆ ರಾಮ ಹೇಳು. ಅವ್ಳು ಯಾಕೆ ಗೊತ್ತಾ ಮಾತಾಡಲ್ಲ, ಪಾಪ ಮನೇಲಿ ಒಬ್ಳೇ ಇರ್ತಾಳ, ಹೊಡ್ಗಿಡ್ ಬಿಟ್ರೆ ಯಾರು ಇರಲ್ಲ. ಚಿರು ಡ್ಯಾಡ್ ವೈ ಈಸ್ ನಾಟ್ ಡೈಲಿ ವ್ಲಾಗ್. ಓಕೆ, ಚಿರು ಡ್ಯಾಡ್ ವೈ ಈಸ್ ನಾಟ್ ಇನ್ ಡೈಲಿ ವ್ಲಾಗ್ ಪ್ರಾಪರ್ಲಿ ಅಂದ್ರೆ ನಮ್ಮ ಒಂದು ಡೈಲಿ ವ್ಲಾಗ್ ಅಲ್ಲಿ ಯಾಕೆ ಅಂಕಲ್ ಜಾಸ್ತಿ ಬರಲ್ಲ? ಅಂಕಲ್ಲು 9 ಗಂಟೆಗೆ ಬರ್ತಾರೆ. 9 ಗಂಟೆಗೆ ಬರ್ತಾರೆ. ಬಂದಾದ್ಮೇಲೆ ಅವ್ರು ಇಷ್ಟವಾದಂತ ಅವ್ರು ಗೇಮ್ ಆಡ್ಬೇಕು, ಊಟ ಮಾಡಿ ನೈಟ್ ಎಲ್ಲ ಓದಿಸ್ತಿರ್ತಾರೆ. ಆ ಒಂದು ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ಅವ್ರು ಡೈಲಿ ಬರಲ್ಲ. ಯಾಕೆ ಅಂಕಲ್ ಬರಲ್ಲ? ಅಲ್ಲ, ಬರೋದು ಲೇಟ್ ಆಗ್ತದೆ. ಬಂದು ಇನ್ನ ಮಗ ತೊಳೆದು ಕೈ ತೊಳಿ ಆಗೋತ್ತದೆ ಅಷ್ಟೇ. ಅವ್ರಿಗೆ ವಾರ ಪೂರ್ತಿನೂ ಕೆಲ್ಸಗಳು ಇರ್ತಾರೆ, ರಜಾನೆ ಸಿಗಲ್ಲ ಅಂಕಲ್ಗೆ. ನೆಕ್ಸ್ಟ್ ಚಿರು, ನಿನ್ಗೆ ನಿನ್ ತಂಗಿ ಮೇಲೆ ಯಾಕಷ್ಟು ಕೋಪ? ನಾನ್ ನೋಡಿರೋ ಪ್ರತಿ ಬ್ಲಾಗಲ್ಲೂ ಅವಳನ್ನ ಅಳಿಸ್ತಾ ಇರ್ತೀಯ, ಯಾಕೆ? ಕೋಪ ಅಂತ ಏನಿಲ್ಲ ಗೈಸ್, ಪ್ರೀತಿ ಇದೆ ಅಷ್ಟೇ. ಅದು ಪ್ರೀತಿ ಇದೆ ಗೈಸ್, ತೋರ್ಸ್ಕೊಳಲ್ಲ ಅಷ್ಟೇ, ಪ್ರೀತಿ ಇದೆ. ನೋಡು ಬುಜ್ಜಿ ಸಿಂಬಲ್ ಸಿಗ್ಲಿದ್ರೆ ಮೊಬೈಲ್ ಬರುತ್ತೆ. ಎಲ್ರು ಕ್ವಶನ್ ನಮ್ದು. ನಮ್ಮಪ್ಪ ಇವತ್ತು ಒಳ್ಳೊಳ್ಳೆ ರಿಪ್ಲೈ ಕೊಡ್ತಾರೆ ಚಿರುಗೆ. ಕ್ರೇಜಿ ಅನ್ಕೊಳ್ಳಿ ನಮ್ಮ ಅಪ್ಪಂದು. ಇದು ಪಕ್ಕ. ನೆಕ್ಸ್ಟ್ ಕ್ವಶನ್, ನಿಮ್ ತಾತವ್ರ ಅವರ ಮಗಳು ನಿಮಗೆ ಏನಾಗ್ಬೇಕು? ನಮ್ಮ ಅತ್ತೆ ಮಗಳು. ನೆಕ್ಸ್ಟ್, ಚಿರು ಪೇರೆಂಟ್ಸ್ ಮತ್ತೆ ನಿಮ್ ಪೇರೆಂಟ್ಸ್ ನೀವ್ ಏನಾಗ್ಬೇಕು ಅಂತ ಅನ್ಕೊಂಡಿದ್ದಾರೆ? ಮತ್ತೆ ನೀವು 3 ಮೆಂಬರ್ಸ್ ಹಾಬೀಸ್ ಹೇಳಿ. ಅಂದ್ರೆ ನೀವಿಬ್ರು, ನಾವು 3 ಜನ ಅಲ್ಲಲ್ಲ, ನಾನು ಮುಂದೆ ಏನಾಗ್ಬೇಕು ಅಂತ ಇದ್ದೆ ಪಾಪ. ಇಲ್ಲ, ನಾನು ಡಾಕ್ಟರ್ ಇಂಜಿನಿಯರ್ ಹಾಕಂತಿಲ್ಲ, ಯಾವ್ದಾರ ಒಂದು ಕಂಪ್ನಿ, ಒಳ್ಳೆ ಕಂಪ್ನಿಗೆ ಹೋಗ್ಬೇಕು ನೀನು ಅಂತ ಆಸೆ ಇತ್ತು ಅಷ್ಟೇ. CEO ಆಗ್ಬೇಕಂತ ಹೇಳ್ತಿದ್ಯಾ? ಯಾವ್ದೋ ಒಂದು ಕೆಲಸ ಅಲ್ಲ, ನನಗೆ CEO ಸಿಕ್ಕರೆ ಒಳ್ಳೆ. ನನಗೂ ಅಷ್ಟೇನೆ, ಕಂಪ್ನಿಲಿ ಟೈ ಹಾಕಬೇಕು, ಜಾಕೆಟ್ ಹಾಕಬೇಕು, ಬ್ಲೇಸರ್ ಹಾಕಬೇಕು, ಹೋಗಿ ಹಿಂಗ್ ಡೋರ್ ತೆಗಿತಿದ್ರೆ ಎಲ್ಲರೂ ಗುಡ್ ಮಾರ್ನಿಂಗ್ ಬಾಸ್ ಅನ್ಬೇಕು, ಆತರ ಆಸೆ. ಅಂಕಲ್, ನಿಮ್ಮ ಭವಿತಾ ಮುಂದೆ ಏನಾಗ್ಬೇಕು ಅನ್ನೋ ಆಸೆ? ಮುಂದೆ ಅವ್ರು ಚಂದಾಗಿ ನಗ್ನಗ್ತಾ ಖುಷಿ ಏನಾಗ್ಬೇಕು ಅಂಕಲ್? ಡಾಕ್ಟರ್, ಲಾಯರ್, ಪೊಲೀಸ್? ಓ, ಅಷ್ಟೆಲ್ಲ ನನ್ನ ಮಗಳ ಮೇಲೆ ನಂಬಿಕೆ ಐತೆ. ನನ್ನ ನಂಬಿಕೆ ಇಲ್ಲ, ನನಗೂ ಅದಕ್ಕೆ ನಗು. ನನ್ನ ಮಗಳ ಮೇಲೆ ಫುಲ್ ನಂಬಿಕೆ ಐತೆ, ಅವಳಿಗೆ ಏನಾನ ಆಗ್ಬೋದು. ಏನಾಗ್ಬೇಕು ನಿನ್ಗೆ ಆಸೆ? ಅವಳಿಷ್ಟ. ಓಕೆ ಅಕ್ಕ, ನೀವು? ಅವಳ ಇಷ್ಟ ಏನಾಗ್ತಾಳ, ಏನಾನ ಆಗ್ಲಿ ಅವಳ ಇಷ್ಟ. ಅಪ್ಪ ಅಮ್ಮಂಗೆ ಆಸೆ ಇಲ್ವಾ ಇವಳು ಇಂಥದ್ದಾಗಬೇಕಂತ? ಅವಳ ಇಷ್ಟನೇ ನಮ್ ಇಷ್ಟ. ಹಂಗೆ ಸೂಪರ್. ಓಕೆ, ಅವಳ ಇಷ್ಟ ಇದೆ ಇವಾಗ ಆಲ್ರೆಡಿ ಲಾಯರ್ ಆಗ್ಬೇಕು ಅಂತ. ಮುಂದೆ ನಿನ್ನ ಆಫೀಸ್ ಏನು? ಲಾಯರ್ ಆಗ್ಬೇಕು, ಲಾ ಓದ್ಬೇಕು. ವಾದ ನಿಂಗ್ ಬರಲ್ಲ ಇಲ್ಲಿ. ಆಮೇಲೆ ನಾನೇ ಪೇಷಂಟ್ ಐತೀನಿ ಸುಮ್ಮನೆ. ನಿನ್ನ ಆಫೀಸ್ ಏನು? ಫೋನ್ ನೋಡು, ಮಲಗು, ತಿನ್ನು, ಓದು ಅಷ್ಟೇ ಗೈಸ್. ಹಾಬೀಸ್ ಅದು ಹಾಬಿ ಅಂತಾರೆ. ಹಾಬೀಸ್ ಅಂತ ಗೊತ್ತಿಲ್ಲದೆ ಲಾಯರ್ ಅಂದ್ರೆ ಹಾಬೀಸ್ ಲಾಯರು ಇಲ್ಲ. ಕ್ಯಾಮ ಇಂಗ್ಲಿಷ್ ಅರ್ಥ ಆಗಲ್ಲ. ನಿನ್ನ ಹಾಬೀಸ್ ಅಂದ್ರೆ ಗೊತ್ತಿಲ್ಲನಾ? ಹಾಬೀಸ್ ಅಂದ್ರೆ ಸರಿ, ಮುಂದೆ ಏನಂತಾರೆ? ಮುಂದೆ ಏನಾಗೋದು? ಅದಕ್ಕೆ ಏನಂತಾರೆ? ಫ್ಯೂಚರ್ ಅದೇ ಪ್ರೊಫೆಷನ್ ಆಕ್ಯುಪೈ ಮಾಡೋದು, ಅದೇ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೀನಿ ನಾನು. ಸರಿ ಬಿಡಿ, ನೀವು ಕರೆಕ್ಟ್ ಅಂದ್ರೆ ಅವ್ರು ಕರೆಕ್ಟ್ ಅಂತಾರೆ, ತಪ್ಪಿರೋ ತಪ್ಪು ಅಂತ ಬೈರಿ. ಸದ್ಯಕ್ಕೆ ನಾನು ಯೂಟ್ಯೂಬರು, ಇನ್ನೊಂದ್ ಸ್ವಲ್ಪ ದೊಡ್ಡ ಯೂಟ್ಯೂಬರ್ ಆಗ್ಬೇಕಷ್ಟೇ. ಇದನ್ನ ಲಾಸ್ಟ್ ನೆನ್ಪಿಟ್ಕೊಳ್ಳಿ ಅಣ್ಣ. ಎಲ್ರು ನಿಮ್ಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿ ಅಣ್ಣ. ಎಲ್ರು ನಿಮ್ಗೊಂದು ಸಾಂಗ್ ಡೆಡಿಕೇಟ್ ಮಾಡಿ. ನೀವೆಲ್ರು ನನಗೆ ಈ ಸಲ ಅಣ್ಣ ಒಬ್ನೇ, ಈ ಸಲ ಅಣ್ಣ ನಮ್ಮಿಬ್ರಿಗೂ ಇದ್ರಲ್ಲಿ ಒಪ್ಪಳ ಗೈಸ್. ನನಗೋಸ್ಕರ ಒಂದು ಸಾಂಗ್ ಆಡಲ್ವಾ? ಸ್ಟಾರ್ಟ್ ನಮಗೆ ಕೆಂಚಲ್ಲೋ ಮಂಚಲ್ಲೋ ಹೆಂಗವಲ ನಿಂಟವುಗಳು. ತಿಂತ 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 ಕಣಿ ಕಾಣಮ್ಮಿ. ತಿಂತ 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 ತಿಮ್ಮರ್ ಕಮ್ಮಿ ಕಾಣಮ್ಮಿ ತಾನೆ ಅದು. ಗೈಸ್, ಇವಾಗ ಅವರೆಲ್ಲರೂ ಸೇರಿ
ನನಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತಾರೆ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾಗ? ಶ್ರೀಮಂತನು ಅಲ್ಲಲ್ಲ, ಒಂದೇ ಒಂದು ಹಾಸನ ಈಗ ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು. ಡಿಸ್ಕಷನ್ ಮಾಡಿ ನೆನ್ಪಿಟ್ಕೊಂಡಿರ್ಬೇಕು. ಇದು ಬಿಡಲ್ಲ, ಮರ್ತವ್ರೆ ಬಿಡಲ್ಲ. ಆಮೇಲೆ ಮಧು ಆಂಟಿ ಡೆಡಿಕೇಟ್ ಒಂದು ಸಾಂಗ್ ಟು ಸ್ವಾಮಿ ಅಂಕಲ್. ಚಿರು ಅಪ್ಪ ಸಾಂಗ್ ಡೆಡಿಕೇಟ್ ಟು ಚಿರು ಅಮ್ಮ. ನೀವ್ ಇವ್ರಿಗೆ, ನಮ್ಮ ಅಮ್ಮ ನಮ್ಮ ಅಪ್ಪಂಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಮ್ಮ. ಆಕ್ಟಿವ್ ಆಗಿ ಏ ಹಂಗ್ ಹೊಡಿಬಿಡ್ತು. ಅಂಕಲ್ ಇವಿ ಜೋಶಾಗಿ ಅವರಪ್ಪ. ಅಪ್ಪಂಗೊಂದು ಸಾಂಗ್ ಡೆಡಿಕೇಟ್ ಮಾಡು, ಪ್ರೀತಿಯಿಂದ ಮಾಡು. ಪ್ರೀತಿಯಿಂದ ನಿಮ್ಮ ಅಪ್ಪಂಗ ಹಾ. ಆಯ್ತು, ಕೊಡಬೇಕು ಹೇಳಿ. ಕೊಡ್ಬೇಕು. ಸರಿ ಹೇಳು. ಹೇಳ್ಬೇಕಾ? ದೇವರ ಗುಡಿಯಂತೆ ನಾದದ ನುಡಿಯಂತೆ. ಅದು ಹೇಳ್ರಿ ನೀವು. ಅಂಕಲ್ ಎರಡ್ಲೇನ್ ಗೊತ್ತು ಅಷ್ಟ ಅನ್ಸುತ್ತೆ ಪಕ್ಕ. ಮತ್ತೆ ಹೇಳ ಮತ್ತೆ. ಚೈತ್ರದ ಪ್ರೇಮಾಂಜಲಿ ಆ ಸಾಂಗ್ ನಂಗೆ ತುಂಬಾ ಇಷ್ಟ. ಅಮ್ಮ ಒಂದ್ ಸಾಂಗ್ ಡೆಡಿಕೇಟ್ ಮಾಡಮ್ಮ ಅಪ್ಪಂಗೆ. ಒಂದು ಹಾಡು ಹೇಳು, ಬಾಯೆಲ್ಲ ಬಡ್ಕಂತೀನಿ ದಿನ. ನಾನು ಹಾಡು ಹೇಳ್ತೀನಿ, ಮೈಕ್ ಕೊಡು ಅಂತ. ಇವಾಗ ನೋಡ್ರಿ ಒಂದು ಗೊತ್ತಿಲ್ಲ ಬಾಯಲ್ಲಿ. ಹೇಳು ಒಂದು ಯಾವ್ದೋ ಒಂದು ಬಿಡು. ನಾನು ಯಾವ್ದು ಬಿಡ್ತಿ ಗೊತ್ತಾ? ಒಳಗೆ ಸೇರಿದರೆ ಎಷ್ಟು ಹಾಡಾವೆ ಹೇಳು. ಹೇಳು ಏನಂತ ಮತ್ತೆ ಚೆನ್ನಾಗಿ. ಇವಾಗ ಹೇಳಿದ್ನಲ್ಲ, ದೇವರ ಗುಡಿಯಂತೆ ನಾದದ ನುಡಿಯಂತೆ ಸರಗಳ ನುಡಿಯಂತೆ ಪ್ರೇಮವೋ. ಹೊಡಿ ಚಪ್ಪಾಳೆ. ಈಗ ಒಂದು ಅದ್ಭುತವಾದ ಗಾನ ಪುಟ್ಟರಾಜು ಅವ್ರ ಕಡೆಯಿಂದ. ಇದು ಒಳ್ಳೆ ಚಾನ್ಸು. ಅಕ್ಕಂಗೋಸ್ಕರ ಒಂದು ಒಳ್ಳೆ ಸಾಂಗ್ ಪ್ರೀತಿಯಿಂದ ಆಡಿ. ಕುರುಬನ ರಾಣಿ ಇವರು ಕುರುಬನ ರಾಣಿ. ಇಷ್ಟೇನ ಪ್ರೀತಿಯಿಂದ ಆಡೋದು ನೀವು? ಚಿರು ಅವ್ನ್ ಚಿರುಗೆ ಏನಾದ್ರು ಕೊಟ್ರೆ ಸಾಂಗು ಅಲ್ಲಲ್ಲ ಏನೇನು ಕುರುಬನ ರಾಣಿನಲ್ಲಿ ಐತೆ ಸಾಂಗ್ ಚೆನ್ನಾಗೈತೆ. ಬಟ್ ಅದೇ ಒಂದು ಒಳ್ಳೆ ಹಾಡು ಐತಲ್ಲ, ಹೇಳಮ್ಮಿ ಅಂತ ಹೇಳತ್ತಾನೆ. ಏನಮ್ಮಿ ನಾನು ಗೈಸ್ ನೀ ಮದ್ವೆ ಆಗಿರೋರು ಕೇಳೋದ್ರಪ್ಪ. ಬಿಡು ಗೊತ್ತಿರೋ ಒಂದು ಆಡ್ಬೇಕು. ಅವನೀಗ ಮುಂಚೆ ಹುಡುಗಿ ಅಂದ ಈಗ ಸುದೀಪಣ್ಣ ಅಂತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಒನ್ ಡಿಸಿಷನ್ ದಟ್ ಯು ಮೇಡ್ ಯು ರಿಗ್ರೆಟ್ ಇಟ್? ಗೈಸ್ ನನ್ನ ಪ್ರಕಾರ ನಾನು ಒಂದನ್ನ ರಿಗ್ರೆಟ್ ಮಾಡ್ತಿರೋದು ಏನಂದ್ರೆ, ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ಮಿನಿ ಬ್ಲಾಗ್ ಮಾಡಬೇಕಿತ್ತು ಅನ್ನೋದನ್ನ ತುಂಬಾ ರಿಗ್ರೆಟ್ ಮಾಡ್ತೀನಿ. ನಾನು 1 ವರ್ಷ 6 ತಿಂಗಳು ಆದಾದ್ಮೇಲೂ ಕೂಡ ಲೈಕ್ ಎಷ್ಟೊಂದು ರಿಗ್ರೆಟ್ ಮಾಡ್ಕೋತೀನಿ. ಯಾಕಂದ್ರೆ ಕಾಲೇಜ್ ಟೈಮಲ್ಲಿ ಸಿಗೋ ಕಂಟೆಂಟು, ಫ್ರೆಂಡ್ಸ್ ಜೊತೆ ಇರೋ ಕಂಟೆಂಟು ಯಾವತ್ತು ಬೋರ್ ಆಗ್ದಲೇ ಇರೋಷ್ಟು ಇರುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಿರ್ತೀನಿ. ಕಾಲೇಜ್ ಆದ್ಮೇಲೆ ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ನಲ್ಲ. ಈಗ ಕೆಲವ್ರು ನೋಡ್ತಿರ್ತೀನಿ 18 ಏಜಿಗೆ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ, 20 ಏಜಿಗೆ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ಮೇಲೆ ಬಿಡಬೇಡಿ, ಯಾಕಂದ್ರೆ ಕಾಲೇಜಲ್ಲಿ ಸಿಗೋ ಕಂಟೆಂಟ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅದೊಂದು ಸಿಕ್ಕಾಪಟ್ಟೆ ರಿಗ್ರೆಟ್ ಮಾಡ್ತೀನಿ. ಅದು ಬಿಟ್ರೆ ಆಲ್ ಫೈನ್. ಇದು ಒಂದು ಕ್ವಶನ್ ಸಿಕ್ಕಾಪಟ್ಟೆ ಲೈಕ್ ಎಲ್ಲ ವಿಡಿಯೋದಲ್ಲೂ ಈ ಒಂದು ರಿಪೀಟೆಡ್ ಲೈಕ್ ಕ್ವಶನ್ ಕೇಳಿರೋದು ಕಮೆಂಟು. ಏನಂದ್ರೆ, ರಾಣಿ ಸೀರಿಯಲ್ ಕಾವೇರಿ ಅಂಡ್ ಚಿರು ಅಮ್ಮ ಅವ್ರ ಫೋಟೋ ಕೊಲೆಕ್ಟ್ ಮಾಡಿ ಹಾಕಿ, ರಾಣಿ ಸೀರಿಯಲ್ ಕಾವೇರಿ ಮತ್ತೆ ಚಿರು ಅಮ್ಮ ಇಬ್ರು ಸೇಮ್ ಆಗಿರ್ತಾರೆ ಅಂತ. ನಾನು ಅದು ನೋಡ್ಲೇಬೇಕಿತ್ತು, ಅದಕ್ಕೆ ಕ್ವಶನ್ ಹಾಕ್ತೆ. ರಾಣಿ ಸೀರಿಯಲ್ ಕಾವೇರಿ. ಓಕೆ, ಇವರಾ? ಓಹೋ, ಓಕೆ. ಯಾಕ ನಿಂಗೆ ಕೊಲೆಕ್ಟ್ ಮಾಡಿ ಹಾಕ್ಬೇಕಂತ ನೋಡಿ, ಸೇಮ್ ಇದೀರಂತೆ ನೀವು. ಜೀನ್ಸ್ ಇರೋದಲ್ಲ ಯಾವ್ದಾದ್ರು ಒಂದು ಫೋಟೋ. ಈ ಕ್ವಶನ್ ಚಿರು ಬ್ರೋಗೆ. ಸುದೀಪಣ್ಣ ಏನಾದ್ರು ಮನೆ ಖಾಲಿ ಮಾಡ್ಕೊಂಡು ಹೋದ್ರೆ ನೀವೇನ್ ಮಾಡ್ತೀರಾ? ಅದು ಅಫ್ಕೋರ್ಸ್ ಅಣ್ಣನ್ ಬಿಟ್ಟು ಇರಕ್ಕಾಗಲ್ಲ ಗೈಸ್, ಇದ್ದೇ ಹೋಗ್ತೀನಿ. ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಕಾಲೇಜ್ಗೆ ಹೋಗ್ತಾನೆ, ಅಲ್ಲೇ ನಮ್ಮ ಮನೆಗೆ ಬರ್ತಾನೆ. ಬ್ರೋ, ನಿಮ್ ಫ್ಯಾಮಿಲಿ ಮತ್ತೆ ಚಿರಂತ್ ಫ್ಯಾಮಿಲಿ ಎಷ್ಟು ಇಯರ್ ಇಂದ ಬಾಂಡಿಂಗ್? 6 years ಅಕ್ಕ? 6 years ಅಮ್ಮ? 6 years. ಇದನ್ನ ನಾನು ಎಲ್ಲರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೋಡೋಣ ಇದು ಆಗುತ್ತಾ, ಇವ್ರ ಕೈಲಿ ಆಗಲ್ಲ ಅಂತ. ಇಫ್ ಓಲ್ ಫ್ಯಾಮಿಲಿ ಪ್ರ್ಯಾಂಕ್ ಸುದೀಪ್ ಹೂ ವಿಲ್ ಡೂ ಸೆಟಪ್ ಮೆನ್ಷನ್ ಮೈ ನೇಮ್ ಬ್ರೋ, ಬಿಗ್ ಫ್ಯಾನ್ ಆಫ್ ಯು. ಮನೋಹರ ಇಂದಿರಾ ಅವರು ಕೇಳಿರೋದು, ನೀವೆಲ್ಲರೂ ಸೇರಿ ನನಗೊಂದು ಪ್ರ್ಯಾಂಕ್ ಮಾಡಬೇಕು. ಆ ಪ್ರ್ಯಾಂಕ್ ಮಾಡ್ತಿರೋ ಟೈಮಲ್ಲಿ ಯಾರು ಐಡಿಯಾ ಓಡಿಸ್ತಾರೆ, ಯಾರು ಫೋನ್ ಸೆಟಪ್ ಎಲ್ಲ ಮಾಡ್ತಾರೆ? ನಾನು ಐಡಿಯಾ ಓಡಿಸ್ತೀನಿ, ಚಿರಾನ್ ಫೋನ್ ಸೆಟ್. ನೀನೇನ್ ಮಾಡ್ತೀಯಮ್ಮ? ನೀನ್ ಮೈಂಡ್ ಡೈವರ್ಟ್ ಮಾಡ್ತೀಯಲ್ಲ ನಂದು? ಮೈಂಡ್ ಡೈವರ್ಟ್ ಮಾಡ್ತಾರೆ. ಅಪ್ಪ ನೀನೇನ್ ಮಾಡ್ತೀಯ? ಹೆಲ್ಪ್ ಮಾಡ್ತೀನಿ ಎಲ್ರು. ಅಂಕಲ್ ನೀವೇನ್ ಮಾಡ್ತೀರಾ? ನಾನು ಹೇಳ್ತೆ. ನೀನು ಬುಜ್ಜಿ? ಅದ್ರ ಐಡಿಯಾ ಕರೆಕ್ಟ್ ಆಗಿದೆ, ಮಾಡಿದ್ರೆ ಪಕ್ಕ ಆಗ್ಬಿಡ್ತದೆ. ನಾನು ನೋಡ್ತೀನಿ ಅದ್ ಯಾವಾಗ ಮಾಡ್ತಾರೆ ಅಂತ. ಅಲ್ಲ ಏನಂತ ಗೊತ್ತಾ? ವಿಷಯ ಏನಂತ ಗೊತ್ತಿಲ್ಲಲ್ಲ. ನನಗೆ ಏನ್ ಗೊತ್ತಾ ಗೈಸ್, ಇವರೆಲ್ಲ ಏನೋ ಒಂದು ಮಾಡ್ತಾರೆ ಅಂತ ಗೊತ್ತಿರುತ್ತೆ. ನಮ್ಮ ಅಮ್ಮ ನನ್ನ ಮೈಂಡ್ ಡೈವರ್ಟ್ ಮಾಡೋದು ನನಗೆ ಗೊತ್ತಾಗಲ್ಲ. ನನಗೆ ಗೊತ್ತಾಗಲ್ಲ. ಏನು ಹೇಳ್ಬೇಡ ಮದುವಕ್ಕ ಅಂದ್ರೆ ಎಲ್ಲ ಹೇಳಿರ್ತಾಳೆ. ಹಂಗಲ್ಲ
ಸರ್ಪ್ರೈಸ್ ಕೊಡೋಣ ನಾವ್ ಹೇಳಿದ್ರೆ ಸರ್ಪ್ರೈಸ್ ಹೊರಟೋಗಿರುತ್ತೆ. ಸರ್ಪ್ರೈಸ್ ಕೊಡೋಣ ಮೊದ್ಲೇ ಗೊತ್ತಾಗಿರುತ್ತೆ. ಗೈಸ್ ನಮ್ಮ ಅಪ್ಪ ಈಸ್ ಆನ್ ಫೈರ್. ಕ್ರೇಜಿ ರಿಪ್ಲೈಸ್ ಕೊಡ್ತಾರೆ. ಕ್ರೇಜಿ ಅನ್ಕೊಳ್ಳಿ. ನಮ್ಮ ಅಪ್ಪನ ರಿಪ್ಲೈ ಎಲ್ಲ ಹೆಂಗೈತಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಹೊರಕೆ ಹೇಳ್ತೀನಿ ನಿಮ್ ಮುಂದೆ ಬಂದು ಸಾಕಾಯ್ತೆ. ನಾನು ಮುಂದೆ ಬರ್ಬೇಕು. ಇದು ಸಿಕ್ಕಾಪಟ್ಟೆ ಒಳ್ಳೆ ಕ್ವಶನ್ ಭವಿತಾಗೆ. ಅಂದ್ರೆ ಇದು ಭವಿತಾ ಯಾವತ್ತು ವ್ಲಾಗ್ ಅಲ್ಲಿ ಅಳ್ಬಾರ್ದು. ಯು ಶುಡ್ ನೆವರ್ ಶೋ ಯುವರ್ ವೀಕ್ನೆಸ್ ಟು ಅದರ್ಸ್. ಇದು ಇಂಪಾರ್ಟೆಂಟ್ ಗೈಸ್, ಅದಕ್ಕೆ ಸೇವ್ ಮಾಡ್ಕೊಂಡೆ. ಈ ಕ್ವಶನ್ ಬಂದು ಚಿರುಗೆ. ಭವಿತಾ ಜೊತೆ ಸರಿಯಾಗಿ ಮಾತಾಡೋವರೆಗೂ ಚಿರು ಜೊತೆ ವ್ಲಾಗ್ ಮಾಡಬೇಡಿ ಬ್ರೋ. ನಾನು ಕರೆಕ್ಟಾಗೆ ಮಾತಾಡ್ತೀನಿ. ಅದು ಮನೇಲಿ ಇದ್ದಂಗೆ ನಾನು ಬ್ಲಾಗಲ್ಲಿ ಇದ್ದೀನಿ. ಮನೇಲಿ ಇಲ್ದಂಗೆ ಬ್ಲಾಗಲ್ಲಿ ಇಲ್ಲ ಅಂದಿದ್ರೆ ನೀವು ಹೇಳ್ಬೋದು. ಮನೇಲಿ ಏನಿಸ್ತು ಗೊತ್ತಾ, ಅವಳಿಗೆ ಕನ್ನಡ ಹಾಕ್ಬಿಡೋಣ, ಗೊತ್ತಾಗೋದೆಲ್ಲ ಹೇಳ್ತಾಳೆ. ಫ್ಲವರ್ ಎಲ್ಲ ಫೈರ್ ಪುಷ್ಪ ಅಂದ್ರೆ ಫ್ಲವರ್ ಅನ್ಕಂಡ್ಯಾ? ಫೈರ್. ಪರವಾಗಿಲ್ಲ, ಕರೆಕ್ಟ್. ಅವಳ ಹತ್ರ ಗೊತ್ತಾಗತ್ತೆ ಸ್ಪೆಕ್ಸ್ ಹಾಕೊಂಡ್ಬಿಡೋದು. ಕ್ರೇಜಿ. ನೆಕ್ಸ್ಟ್ ಬ್ರೋ, ನಿಮ್ಮ ಫ್ಯಾನ್ ಪೇಜ್ ಬಗ್ಗೆ ಹೇಳಿ. ಏನ್ ಹೇಳ್ತೀರಾ? ಎಸ್ಪೆಷಲಿ ಸುದೀಪ್ FP ಬಗ್ಗೆ. ನನಗಂತೂ ಅವ್ರ ಎಡಿಟ್ ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಅಮ್ಮಗೆ ಇಷ್ಟ, ಇವ್ರಿಗೆ ಇಷ್ಟ, ಎಲ್ರಿಗೂ ಇಷ್ಟ. ಅಂಡ್ ಅವ್ರು ಮಾಡ್ತಿರೋ ಒಂದೊಂದು ಎಫರ್ಟು ಅಂಡ್ ಅವರು ಲೈಕ್ ಅವ್ರದ್ದೊಂದು ಟೈಮ್ ಕೊಟ್ಬಿಟ್ಟು ನನಗೆ ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅದರಲ್ಲೂ ಇನ್ನೊಬ್ರು ಇದ್ದಾರೆ ಫ್ಯಾನ್ ಪೇಜರು, ಒಂದು ಹುಡುಗಿ ಮಾಡ್ತಿರೋದು. ಈ ಸರಿ 10th ಅಂತೆ, ICSE ಸಿಲೆಬಸ್ ಓದ್ತಾ ಇದಾರಂತೆ. ಅವ್ರ ಮನೆಯಲ್ಲಿ ಬಿಗ್ ಫ್ಯಾನ್ ಅಂತೆ ಸುದೀಪನ್ಗೆ. ಒಂದ್ಸತಿ ಮೀಟ್ ಮಾಡಬೇಕು. ನನಗೆ ಇಷ್ಟಿಷ್ಟು ಉದ್ದ ಮೆಸೇಜ್ ಹಾಕಿದ್ದಾರೆ, ಕಾಲ್ಸ್ ಮಾಡ್ತಾರೆ, ಅದು ಮೆಸೇಜ್ ಮಾಡ್ತಾರೆ. ಆಂಟಿ ಪ್ಲೀಸ್ ಆಂಟಿ. ಅವ್ರ ಅಮ್ಮ ಮಾತಾಡಿದ್ರು, ಅವ್ರ ಅಕ್ಕಪಕ್ಕ ಮನೆಯವರೆಲ್ಲ ಮಾತಾಡಿದ್ರು. ಒನ್ಸ್ ಸುದೀಪ್ ಅಣ್ಣ ಫ್ಯಾಮಿಲಿನ ಮೀಟ್ ಮಾಡಬೇಕು, ಬೆಂಗಳೂರಿಗೆ ಬರ್ತೀವಿ. ಅವರೆಲ್ಲೋ ಹೇಳಿದ್ರು, ಯಾವುದೋ ಊರು ಹೇಳಿದ್ರು, ಮೇ ಬಿ ಊರು ಮರ್ತೋಗಿದ್ದೀನಿ. ಅವರು ಬೆಂಗಳೂರಿಗೆ ಬಂದು ಒನ್ಸ್ ಮೀಟ್ ಮಾಡ್ತಾರಂತೆ. ಬನ್ನಿ ಡೆಫಿನೆಟ್ಲಿ ಸಿಗೋಣ. ಯಾವಾಗ ಫ್ರೀ ಇದೀವಿ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಬರ್ತಾರೆ. ನೀವ್ ಯಾವಾಗ ಬರ್ತೀರಾ? ನೀವ್ ಯಾವಾಗ? ಈಗ ಓಕೆ ನಮ್ಮೂರ್ ಸೈಡ್. ಓಕೆ, ಅಕ್ಕಗೆ ಹಿಂಗಿರೋ ಡೆಫಿನೆಟ್ಲಿ ಕಾಲ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಇನ್ ಕೇಸ್ ಏನಾದ್ರು ಬ್ಯಾಂಗ್ಳೂರಿಗೆ ಬರ್ತಿದ್ರೆ ಒಂದ್ಸಲಿ ಮೆಸೇಜ್ ಹಾಕಿ, ಕಾಲ್ ಮಾಡಿ. ಒಂದು ವಿಡಿಯೋ ಕಾಲ್ ಆದ್ರೂ ಮಾಡಿ ತೋರಿಸಿ. ನಮ್ಮ ಮಗಳಿಗೆ ತುಂಬಾ ಇಷ್ಟ ಸುದೀಪ್ ಅಂದ್ರೆ. ಫ್ಯಾಮಿಲಿ ಜೊತೆ ಎಲ್ಲ ಇದ್ದಾಗ ವಿಡಿಯೋ ಕಾಲ್ ಮಾಡಿ ತೋರಿಸಿ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಕ್ಕಪಕ್ಕ ಮನೆಯವರೆಲ್ಲ ಮಾತಾಡಿದ್ರು, ಅಯ್ಯೋ ಸುದೀಪ ಅದೇನೋ ಅದೆಲ್ಲ ಬರ್ದ್ ಅನ್ಸಿದಾರಂತೆ ಸುದೀಪ ಅಂತ. ಅವ್ರ ಮನೇಲೆಲ್ಲ ಬರ್ದ್ ಅನ್ಸಿದಾರಂತೆ. ಅವ್ರು ಹೇಳ್ತಾ ಇದ್ರು. ನಂಗೆ ಇದೆಲ್ಲ ಹೇಳ್ತೀರ ಮೈ ಒಂಥರ ರೋಮಾಂಚನ ಆಗುತ್ತಪ್ಪ. ನಂಗೊಂದು ಕ್ರೇಜಿ. ಇಲ್ಲ 11 ಗಂಟೆ ಆಯ್ತು. ಅವ್ರಮ್ಮ ಹೇಳ್ತಾ ಇದ್ರು, ಒಂದೇ ಒಂದ್ಸತಿ ಮೀಟ್ ಮಾಡಿಸ್ಬೇಕು, ಸುದೀಪ್ ಅಣ್ಣನ ಮೀಟ್ ಮಾಡ್ಬೇಕು. ಆಮೇಲೆ ಅವ್ರು ಅನ್ಕೊಂಡಿದಾರಂತೆ, ಏನಾದ್ರು ಮದ್ವೆ ಆದ್ರೆ ಗಿಫ್ಟ್ ಏನ್ ಕೊಡ್ಬೇಕು ಅಂದ್ರೆ ಸುದೀಪನ್ನ ಕರ್ಸೋದೇ ಅವ್ರ ಗಿಫ್ಟ್ ಅಂತೆ. ಅವ್ರ ಮಗಳಿಗೆ ದೊಡ್ಡ ಮಾತು ಯಪ್ಪ. ಅವ್ರ ಅಮ್ಮನೇ ಹೇಳಿದಿದೆಲ್ಲ. ಕ್ರೇಜಿ. ಹೋಗುತ್ತಂದ್ರೆ ಸ್ವಲ್ಪ ಟ್ರೈ ಮಾಡಿ ಅಕ್ಕ. ಥ್ಯಾಂಕ್ ಯು. ಯಾರಾದ್ರು ಹೇಳಿದ್ರು, ಆಂಟಿ, ಮಗಳು, ಫ್ಯಾಮಿಲಿ, ಅಕ್ಕಪಕ್ಕದವರು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮಾತು ಕೇಳ ನನಗೂ ಸ್ವಲ್ಪ ನೀರೇ ತುಂಬಿದ್ದು. ಇಷ್ಟೊಂದು ಪ್ರೀತಿ ನನ್ನ ಮಗಳ ಮೇಲೆ ಇಟ್ಟಿದ್ದೀರಲ್ಲ, ಹಿಂಗೆ ನನ್ನ ಮಗಳ ಮೇಲೆ ಪ್ರೀತಿ ಇಡ್ರಿ ಅಂತ ನಾನು ಅಷ್ಟು ಇದು ಮಾಡ್ತೀನಿ. 4 ವರ್ಷದ ಮುಂಚೆ ನನಗೆ 4 ವರ್ಷದ ಬ್ಯಾಕು ಒಂದು ಸೆಕೆಂಡ್ ಸ್ವರ್ಗ, ಲೈಕ್ ಒಂದು ಸ್ವರ್ಗ ಅಂತೀನಿ. ನಾವು 4 ವರ್ಷದ ಹಿಂದೆ ಹೋಗ್ಬಿಟ್ಟು ಬಂದೆ ಗೈಸ್. ನಾನು 4 ವರ್ಷದ ಹಿಂದೆ ನಾನು ಏನು ಕಷ್ಟಪಡ್ತಿದ್ನೋ, ಓ ಮೈ ಗಾಡ್. 4 ವರ್ಷದ ಹಿಂದೆ ಕಾಲ್ ಮಾಡ್ತಾರೆ. ಅದು ಇನ್ಸ್ಟಾಗ್ರಾಮ್ ನಂಬರ್. ಓಕೆ ರಿಂಗಿಂಗ್ ಅಂತ ಬರ್ಬೇಕು ಮಮ್ಮಿ, ಕಾಲಿಂಗ್ ಅಲ್ಲ. ಅದು ಮಲಗಿದ್ದಾರೆ. ನಾವು ಶೂಟ್ ಮಾಡ್ತಿರೋದು 11 ಗಂಟೆಗೆ. ಸೊ ಡೆಫಿನೆಟ್ಲಿ ಕಾಲ್ ಮಾಡ್ತೀನಿ. ಆ್ಯಂಡ್ ಯಾರಿದು ಹೇಳಿದ್ರು, ಅಕ್ಕ, ಆಂಟಿ, ಅಕ್ಕ, ಆಮೇಲೆ ಫ್ಯಾಮಿಲಿ, ನಾಳೆ ಕಾಲ್ ಮಾಡ್ತೀನಿ. ಇಲ್ಲಾಂದರೆ ನೀವು ಬೆಂಗಳೂರಿಗೆ ಬಂದಾಗ ಹೇಳಿ. ನೀವು ಬೆಂಗಳೂರಿಗೆ ಬಂದಾಗ ಅಕ್ಕಗಾರು ಕಾಲ್ ಮಾಡಿ, ನಾನು ಲೈಕ್ ಇಲ್ಲಿಗೆ ಬನ್ನಿ ಸಿಗೋಣ. ಇಲ್ಲಾಂದರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ನ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಈ ವಾರ ಮಾಡಬೇಕಿತ್ತು, ಬಟ್ ಕೆಲಸ ಇರೋದ್ರಿಂದ ನಾನು ನೆಕ್ಸ್ಟ್ ವಾರ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು 11
ಒಳ್ಳೆ ಸುದ್ದಿನ ಹೇಳ್ತಿದ್ದಾರೆ 11/11ಗೆ. ಥ್ಯಾಂಕ್ ಯು. ಓಕೆ, 4 ವರ್ಷದ ಮುಂಚೆ ಹೋಗ್ಬಿಟ್ಟೆ ಒಂದು ಸೆಕೆಂಡಿಗೆ. ಬಿಕಾಸ್ 4 ವರ್ಷದ ಹತ್ರ ಇದ್ದಾಗ ಯೋಚನೆ ಮಾಡ್ತಿದ್ದೆ, ಈ 3 ವರ್ಷ ಆದಮೇಲೆ ನನಗೆ ಹಿಂಗೆ ಆಗಬೇಕು, ಹಿಂಗೆ ಸಿಗಬೇಕು ಅಂತ ಅನ್ಕೋತಿದ್ದೆ. ಎಷ್ಟು ಪ್ರೀತಿ ಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿನ ಉಳಿಸ್ಕೊಂಡು ಹಿಂಗೆ ಹೋಗ್ತಾ ಇರ್ತೀನಿ, ನಿಮ್ಮನ್ನ ನಗಿಸ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ತುಂಬ ಕೆಲಸ ಮಾಡೋದಿದೆ, ಮಾಡುವ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫ್ಯಾನ್ ಪೇಜ್ ಎಡಿಟ್ಸ್ ಹೇಳ್ತೀನಿ, ಇದೇ ಥರ ಮಾಡ್ತಾಯಿರಿ. ಒಟ್ಟಿನಲ್ಲಿ ನನ್ನ ಕಡೆಯಿಂದ ಕ್ರೆಡಿಟ್ಸ್ ನಿಮ್ಗೆ ಸಿಗ್ತಾನೆ ಇರುತ್ತೆ. ನನ್ನ ಒಂದು ಇದು ಕೊಡ್ತಾನೆ ಇರ್ತೀನಿ. ಆ್ಯಂಡ್ ಜೊತೆಗೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ನಾರ್ಮಲಿ ಬ್ಲಾಗ್ಸ್ ಮಾಡ್ತೀನಲ್ಲ, ಈ ಒಂದು 30 ಡೇಸ್ ಬ್ಲಾಗ್ಸ್ ಇದ್ದೇ ಇರುತ್ತೆ. ಡೈಲಿ ಬರೋ ವ್ಲಾಗಲ್ಲಿ ಯಾವುದಾದ್ರೂ ಒಂದು ಅಷ್ಟು, ಈಗ 25 ಮಿನಿಟ್ಸಲ್ಲಿ ಒಂದಾದ್ರೂ ಯಾವ್ದಾದ್ರು ಒಂದು ಪಾರ್ಟು ಸಕ್ಕತ್ತಾಗಿರುತ್ತೆ. ಚಿರು ಕಾಮಿಡಿ ಆಗಿರ್ಬೋದು, ಅಪ್ಪ ಈಗ ಈ ಒಂದು ವ್ಲಾಗಲ್ಲಿ ಅಪ್ಪ ಒಂದು ಸ್ವಾಗ್ ರಿಪ್ಲೈ ಕೊಡೋದಾಗಿರ್ಬೋದು. ಸೊ ಇದನ್ನು ನೀವೇ ಲೈಕ್ ಯಾವ ಪಾರ್ಟ್ ಇಷ್ಟ ಆಗಿರುತ್ತೋ ಒಂದು 40 ಸೆಕೆಂಡ್ ಅದನ್ನು ತೊಗೊಂಡು ನೀವೇ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ದಟ್ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ನಾನು ಮಾಡ್ಬೋದು, ಬಟ್ ನನಗೆ ಇದೆಲ್ಲ ಓಡಾಡ್ತಿರೋದು ಸ್ವಲ್ಪ ಅಲ್ಲಿಲ್ಲ. ಅದಕ್ಕೆ ನಾನೇ ನಿಮಗೆ ಹೇಳ್ತೇನೆ, ನಮ್ಮ ವ್ಲಾಗಲ್ಲಿ ನಮ್ಮ ಕಂಪ್ಲೀಟ್ ಒಂದು 30 ಡೇಸ್ ಆಗಿರ್ಬೋದು, ಯಾವ್ಯಾವ ವ್ಲಾಗ್ ಬರುತ್ತೋ ಆ ವ್ಲಾಗಲ್ಲಿ ಯಾರು ಸಖತ್ತಾಗಿ ಎಮೋಷ್ನಲ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಸ್ವಾಗ್ ರಿಪ್ಲೈ ಆಗಿರ್ಬೋದು, ಲೈಕ್ ನಮ್ಮ ಒಂದು ಬಾಂಡಿಂಗ್ ಆಗಿರ್ಬೋದು, ಯಾವ್ದು ಎಷ್ಟು ಲೈಕ್ ಯಾವುದಾದ್ರೂ ಒಂದು ಪ್ರೀಶಿಯಸ್ ಮೂಮೆಂಟ್ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಹಾಕಿ. ಸೊ ದಟ್ ಖುಷಿ ಆಗುತ್ತೆ. ವಿಲ್ ಗಿವ್ ಅ ಕ್ರೆಡಿಟ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ಸುದೀಪ್ ಸ್ಪೀಕ್ಸ್ ಫ್ಯಾಮಿಲಿಗೆ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ನಿಮ್ಮ ಲೈಫ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿದ ಒಂದು ಡಿಸಿಷನ್ ಯಾವುದು? ವಿ ಲವ್ ಯು ಸುದೀಪ್ ಬ್ರೋ. ನನ್ನ ಲೈಫ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿದ ಒಂದು ಡಿಸಿಷನ್ ಅಂದರೆ ಮೋಸ್ಟ್ಲಿ 10th ನಂದೊಂದು ಮನಸ್ಸು ಚಿಗುರಿದ್ದು. ಅವ್ರು ಚಂದನ್ ಶೆಟ್ಟಿ ಅವ್ರು ಬಂದಾದ್ಮೇಲೆ ಅವ್ರ ಸಾಂಗ್ಸು, ನೇಮ್ ಫೇಮ್ ಎಲ್ಲ ನೋಡ್ಬಿಟ್ಟು ಅಲ್ಲಿಂದ ನನ್ನ ಮನಸ್ಸು ಫುಲ್ ಕಂಪ್ಲೀಟ್ಲಿ ಚೇಂಜ್. ಮಾಡಿದ್ರೆ ನೇಮ್ ಫೇಮ್, ಇಲ್ಲ ಅಂದರೆ ಇಲ್ಲ. ನೇಮ್ ಫೇಮ್ ಮಾಡಲೇಬೇಕು ಅಂದ್ಬಿಟ್ಟು ನಂಗೆ ದುಡ್ಡು ಮೇಲೆ ಆಸಕ್ತಿ ಇರಲಿಲ್ಲ. ನೇಮ್ ಫೇಮ್ ಅನ್ನೋದು ವರ್ಡು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದು ಜಾಸ್ತಿ. ಅದೇ ಮಾಡ್ಕೊಂಡು ಹೋದೆ, ಅದನ್ನು ಇಲ್ಲಿಯವ್ರು ಕರ್ಕೊಂಡ್ಬಂದಿದ್ದು ಅಷ್ಟೇ. ನೀವು ಯಾಕೆ ಮಧು ಆಂಟಿನ ಅಷ್ಟೊಂದು ರೇಗ್ಸೋದು? ಪಾಪ ಆಂಟಿ ಆದರೂ ನಿಮ್ಮಿಬ್ರು ನೋಡೋಲಿಕ್ಕೆ ಲೈಕ್ ಒಂಥರ ಚಂದ ಬ್ರೋ. ನಾನು ರೇಗ್ಸ್ತೀನ ಮನೇನ? ನಾನು ರೇಗ್ಸ್ತೀನ? ಇಲ್ಲ ಅಕ್ಕ ನಾನು ರೇಗ್ಸ್ತೀನ? ನಾನು ಯಾವತ್ತು ರೇಗ್ಸ್ತೀನ ಕಣ ಅಮ್ಮನ? ಯಾರು ನೋಡೇ ಅದೇ ನಿಮ್ಮಿಬ್ರು ನೋಡೋದಕ್ಕೆ ಒಂಥರ ಚಂದ ಅಂತೆ. ಓಕೆ, ನೆಕ್ಸ್ಟ್ ಸುದೀಪ್ ಅಣ್ಣ ಏನಾದ್ರು ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಮನೆಯವರ ರಿಯಾಕ್ಷನ್ ಹೆಂಗಿರುತ್ತೆ? ಇಷ್ಟೇ ರಿಯಾಕ್ಷನ್. ಸುದೀಪ್ ಅಣ್ಣ ಏನಾದ್ರು ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಮನೆಯವ್ರ ರಿಯಾಕ್ಷನ್ ಹೇಗಿರುತ್ತೆ? ಫುಲ್ ಎಂಜಾಯ್ ಮಾಡ್ತೀನಿ. ಇವಾಗ ಏನ್ ಬಂತೋ ಇಷ್ಟೇ ತ್ರಿಬಲ್ ಎಂಜಾಯ್ ಮಾಡ್ತಾರೆ ಅಷ್ಟೇ. ಅವತ್ ನಮ್ ಚಿರು ಹಿಂದೆ ಎಲ್ಲ ಪಟಾಕಿ ಓಡಿಸ್ಬಿಡ್ತಾನೆ. ಊರೂರಿಗೆ ಊಟ. ಅವಾಗ ಏನ್ ಗೊತ್ತಾಗ ಖುಷಿ, ಸುದೀಪ್ ಅಣ್ಣ ಬಿಗ್ ಬಾಸ್ ಹೇಳಿದ್ರೆ ಸುದೀಪ್ ಅಣ್ಣ ಅಕೌಂಟ್ ಎಲ್ಲ ಹ್ಯಾಂಡಲ್ ಮಾಡೋದು ನನಗೆ. ಸುದೀಪ್ ಅಣ್ಣ ಹಂಗಲ್ಲ, ನಾನು ಒಳಗಡೆ ಹೋಗ್ಬೇಕಾದ್ರೆ ನಾವು ಹೆಂಗೆ ಕೂತಿರ್ತೀವಲ್ಲ ನೋಡ್ಕೊಂಡು, ಅದೇ ಇಷ್ಟ. ಅಲ್ಲಿ ಹೇಳೋದು ನಾನು ಕಿಚ್ಚ ಸುದೀಪ್ ಅವ್ರು ಚಿರಾತ್ ಸರ್ ನಮ್ಮಣ್ಣ ಬರ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ. ನಮ್ಮಣ್ಣ ಇಷ್ಟೊಂದು ದೊಡ್ಡ ಅಳ್ತಾ ಇರ್ತೀನಿ ಸರ್ ಈ ತರ. ಅಲ್ಲ, ನೀನ್ ಅಳೋದ್ ನೋಡಿ ಕಿಚ್ಚ ಸುದೀಪ್ ಅವರೇ ಪಾಪ ಅಳ್ಬೇಡ, ಎಕ್ಸ್ಪೆಕ್ಟೇಷನ್ ನೋಡಿ. ನಾನೇನ್ ಮಾಡ್ತೀನಿ ಅಂದ್ರೆ, ಇವನೇನಾದ್ರು ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ರೆ ಅವ್ನ ಒಂದಿನನೇ ಆಗ್ಲಿ 2 ದಿನ ವಾಪಸ್ ಬಂದ್ರು ಪರವಾಗಿಲ್ಲ, ಅವ್ನ ಒಳಗೆ ಹೋಗ್ಬಿಟ್ರೆ ಆ ಒಂದು ಫೋಟೋ ಎಲ್ಲ ಇಡೀ ಚಂದ್ರಾಯಪಟ್ಟಣಲ್ಲಿ ಹಾಕ್ಸಿರ್ತೀನಿ. ಬೆಂಗಳೂರಲ್ಲಿ ಹಾಕ್ಸ್ತೀನಿ ಗೈಸ್. ಬೆಂಗಳೂರಲ್ಲಿ ಹಾಕ್ಸಲ್ಲ, ನೀವು ಹೇಳ್ಬಿಡಿ. ಇಡೀ ಮನೆಗಳಿಗೆ ಪಾಂಪ್ಲೆಟ್ ಊರುಗಳೆಲ್ಲ ಹಚ್ಚಿದ್ರೆ ನಾನು ನಿಮ್ಮ ಮನಸ್ಸಿಗೆಲ್ಲ ಹಚ್ತೀನಿ ಗೈಸ್. ಪಾಂಪ್ಲೆಟ್ ಚಿರಂತ್ ಏನ್ ಗೊತ್ತಾ, ಸುದೀಪ್ ಬಟ್ಟೆ ತಗೊಂಡ್ ಹೋಗ್ತಾನೆ, ಒಂದೆರಡು ಟಿ ಶರ್ಟ್ ಮೇಲೆ ಅವ್ನ ಫೋಟೋ ಕಳ್ಸ್ಬಿಡ್ತಾನೆ. ನಾನು ಕ್ಲಾಸ್ ಒಳಗಡೆ ಹೋಗಿದ್ದೀನಿ. ಸುದೀಪ್ ಅಣ್ಣ ಏನಾದ್ರು ಬಿಗ್ ಬಾಸ್ ಮಾಡಿದ್ರೆ ಅದೇ ಇಲ್ಲಿ ಹಿಂದೆ ಎಲ್ಲ ಪ್ರಿಂಟ್ ಮಾಡ್ತಾರಲ್ಲ ಬಟ್ಟೆ, ನನ್ನ ಫೋಟೋ ಪ್ರಿಂಟ್ ಮಾಡಿ ಬಾಸ್ ಅಂತ ಹಾಕ್ಸ್ಬಿಟ್ಟು ಬಟ್ಟೆ ಕಳ್ಸ್ಕೊಡ್ತೀನಿ. ಚಿರಂತಂಗ ಸುದೀಪ್ ಬಟ್ಟೆ ಕೊಡುವಂತ ಕಳ್ಸಿರ್ತೀವಿ ಒಂದು 4 ಜೊತೆ, 2 ಇವ್ನು ಮಾಡಿಕೊಂಡು 2 ಕೊಟ್ಟು. ಅಂಕಲ್ ನೀವೇನ್ ಹೇಳ್ತೀರಾ? ನಾನು ಇಡೀ ಊರ ಹಬ್ಬ ಆಗೋತದೆ. ವೋಟ್ ಹಾಕ್ಸ್ತಿರಲ್ಲ, ವೋಟ್ ಹಾಕ್ಸಿ ಮರಿಬೇಡಿ. ಒಂದಿನ ಫ್ಯಾಮಿಲಿ ಮೆಂಬರ್ಸ್ ರೋಲ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಯಾರ್ಯಾರು ರೋಲ್ ಮಾಡ್ತೀರಾ? ನಮ್ಮ 6 ಜನದಲ್ಲಿ ಯಾರು ರೋಲ್ ತಗೊಳಕ್ ಇಷ್ಟಪಡ್ತೀರಾ? ಚಿರುದು ಅಕ್ಕ, ನೀವು? ಸ್ವಾಮಿ ಅಂಕಲ್. ನಿಂದು ನಂದು ಮಮ್ಮಿ, ನಿಂದು ಮುಂದೆ ತಗತ್ತೆ.
ನಾನು ಸೇಮ್ ಅವ್ರ ಥರನೇ ನಾನು ಅವ್ರನ್ನ ಹೇಳೋಣ ಅನ್ಕೊಂಡಿದ್ದೆ. ಯಾಕಂದ್ರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಇವರು ಮನೇಲಿ ಇರ್ತಾರೆ, ಅವರು ಅಲ್ಲಿ ಅಂಗಡಿಲಿ ಕೂತಿರ್ತಾರೆ. ನಾನು ನಿಮ್ಗೆ ಹೇಳ ಅನ್ಕೊಂಡು ನೀವು ಸೇಮ್ ನಾನು ಅವ್ರದ್ದು ಹೇಳ ಅನ್ಕೊಂಡಿದ್ದೆ. ಕ್ರೇಜಿ ಅಷ್ಟೇ ಗೈಸ್. ಗೊತ್ತಾಯ್ತಲ್ಲ, ರೋಲ್ ಚೇಂಜ್. ನಾವ್ ಈ ಕಡೆ ರೋಲ್ ಚೇಂಜ್. ಅಮ್ಮ ನೀನ್ ಹೆಂಗಮ್ಮ ಚಿರು ಆಗ್ತೀಯಾ? ಚಿರು ಆಗ್ಬಿಟ್ರೆ ಒಬ್ರು ನೀನು ಹೆಂಗ್ ಮೊಬೈಲ್ ನೋಡ್ತಿಲ್ಲ ಅದಕ್ಕೆ ಚಿರು ಅಂತ. ಮದುವೆ ಆಗ್ಬಿಟ್ರೆ ನಾನ್ ಚಿರು ಆಗಿದ್ದೀನಿ. ನೀವ್ ಯಾರು ಹೇಳದ್ ಮಾತು ಕೇಳಿಸ್ಕೊಳ್ಳಲ್ಲ. ನಾನ್ ಚಿರು ಆಗಿದ್ದೀನಿ. ಸುದೀಪ್ ಅಮ್ಮ ಅಮ್ಮ ಅಂದ್ರೆ ಗೈಸ್ ಇಲ್ಲಿ ಸಿಕ್ಕಾಪಟ್ಟೆ ತುಂಬಾ ಕಷ್ಟಕರವಾದ ಒಂದು ರೋಲ್ ಅಂದ್ರೆ ಅಂಕಲ್ ಒಬ್ರದೇ. ಕ್ವಾಡ್ರು ಕೊಡಿ ಗೇಮ್ ಆಡ್ ಅಷ್ಟೇ ಮುಗೀತು. ನೆಕ್ಸ್ಟ್ ಮೋಸ್ಟ್ಲಿ ದಿಸ್ ಇಸ್ ದ ಲಾಸ್ಟ್ ಇನ್ನೊಂದು ಕ್ವಶನ್. ಓಕೆ ಲಾಸ್ಟ್ ಕ್ವಶನ್ ನಮ್ಮ ಸುದೀಪ್ ಫ್ಯಾನ್ ಪೇಜ್ ಕಡೆಯಿಂದ ಬಂದಿರೋದು. ಅವ್ರದ್ದೇ ಲಾಸ್ಟ್ ಕ್ವಶನ್ ನೋಡಿದೀನಿ. ನನ್ನ ಒಂದು ಪ್ರಾಪರ್ ಸಖತ್ತಾಗಿ ಎಡಿಟ್ ಮಾಡ್ತಾರಲ್ಲ ಅವ್ರದ್ದೇ. ನಿಮ್ಮ ಕುಟುಂಬವನ್ನು ಒಂದೇ ಪದದಲ್ಲಿ ಏನ್ ಹೇಳ್ತೀರಾ? 7 ಸದಸ್ಯರು ವಿಭಿನ್ನ ಉತ್ತರ ಹೇಳಿ. ನಮ್ಮ 7 ಜನ ನೋಡ್ಬಿಟ್ಟು ಯಾವ್ದಾದ್ರು ಒಂದು ಹೆಸರು ಹೇಳ್ಬೇಕು. ನಾನು ಹೇಳೋದು ಎಲ್ಲರೂ ಹೇಳ್ಬಿಡುದು ಬೃಂದಾವನ ಗೈಸ್. ಓಕೆ ಸೂಪರ್ ಕ್ರೇಜಿ. ಅಪ್ಪ ಗಂಧದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಇದಾಗ್ಬಿಟ್ಟೆ ನಮ್ಮ ಅಪ್ಪಂಗೆ. ಅಮ್ಮ ಜನ ಮೆಚ್ಚಿದ ಕುಟುಂಬ. ಬಾ 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 ಬಾ. ನೋಡಿ ಜನ ಓ ಶೆಟ್ ಕೇಳಿಸ್ಕೊಂಡ್ರೆ. ಅಲ್ಲ ನಾನು ಕರೆಕ್ಟ್ ಆಗಿ ನಮ್ಮ ಫ್ಯಾನ್ ಪೇಜ್ ಅವ್ರನ್ನ ಲಾಸ್ಟ್ ಕ್ವಶನ್ ಸಖತ್ತಾಗಿ ನೋಡಿದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್_F.P. ಈಗ ನಮ್ ಚೋಟ ಮರಿ ನಕ್ಷತ್ರಗಳ ಮನೆ. ನಕ್ಷತ್ರಗಳ ಮನೆ. ಓ ಅಕ್ಕ ನೀವು? ನಾನು ಜೇನಿನಗೂಡು. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಓ ಎಲ್ಲಿ ಅಲ್ಲ ನನಗೆ ಗೊತ್ತಿಲ್ದಿರೋದೆಲ್ಲ ಹೊಸ ಸಖತ್ತ ಗೊತ್ತೈತಪ್ಪ. ಅಂಕಲ್ ನೀವು? ಸಂಕ್ರಾಂತಿ ಕುಟುಂಬ. ಓ ಸಂಕ್ರಾಂತಿ ಬಂತು. ನಂದು ಒಂಚೂರು ಮುಂದೆ ಬನ್ನಿ ನೀವು. ಗೈಸ್ ನಮ್ಮ ಒಂದು ಕುಟುಂಬಕ್ಕೆ ನಾನ್ ಕೊಡೋದು ಕಾಮನ ಬಿಲ್ಲು ಗೈಸ್. ರೈನ್ಬೋ 7 ಕಲರು. 7 ಕಲರು. ಅದ ಅರ್ಥ ತುಂಬಾ ಇದೆ ಗೈಸ್. ಸ್ಟಾರ್ಟಿಂಗ್ ಪ್ರಾಮಿಸ್ ನನ್ನ ಮೇಲೆ ಹಣೆಗೂ ಕಾಮನ ಬಿಲ್ಲು ಅಂತ. ಕಾಮನ ಬಿಲ್ಲು ಏನಕ್ಕೆ ಅಂತ ಇಟ್ಕೊಂಡಿದೆ ಅಂದ್ರೆ 7 ಜನ ಡಿಫ್ರೆಂಟ್ ಕಲರ್, ಆದ್ರೆ ಅವ್ರು ಯಾವತ್ತಿದ್ರು ಒಟ್ಟಿಗೆ ಇರ್ತಾರೆ ಅಷ್ಟೇ ಗೈಸ್. ಕ್ರೇಜಿ ಪಾಪ ಸಾಂಗ್. ಓ ಖುಷಿ ಗೈಸ್. ಇದು ಒಂದು ಕೊನೆಯ ಪ್ರಶ್ನೆ. ಎಲ್ಲರೂ ಸೇರಿ ನನ್ಗೊಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದಾರೆ. ಅಂಡ್ ಇದು ನಿಮ್ ಮುಂದೆ ಈ ಸಾಂಗ್ ನ ಆಡ್ತಿದ್ದಾರೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಓಡಾಡಲು ನಾನಿಂದು ಮುಂದೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ, ಒಂಚೂರು ಅಡ್ಜಸ್ಟ್ ಮಾಡಿ. ಅಬ್ಬಾ ಗೈಸ್ ಫೈನಲಿ ಈ ಒಂದು ಬ್ಯೂಟಿಫುಲ್ Q&A ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಸಖತ್ತು ಲೆಂತ್ ಇದೆ ಅಂತ ಗೊತ್ತು ನನಗೂ, ಬಟ್ ಒಳ್ಳೊಳ್ಳೆ ಆನ್ಸರ್ ಸಿಕ್ಕಿದೆ, ಒಳ್ಳೊಳ್ಳೆ ರಿಪ್ಲೈ ಸಿಕ್ಕಿದೆ, ಒಳ್ಳೊಳ್ಳೆ ಮಾತು ಸಿಕ್ಕಿದೆ, ಒಳ್ಳೊಳ್ಳೆ ಕಾಮಿಡಿ ಸಿಕ್ಕಿದೆ, ಒಳ್ಳೊಳ್ಳೆ ಏನೇನೋ ಸಿಕ್ಕೈತೆ. ಒಟ್ಟಿನಲ್ಲಿ ಎಲ್ಲರ ಕಡೆಯಿಂದ ಈ ಕಡೆನೂ ಕಾಮಿಡಿ, ಎಮೋಷನಲ್ ಕನೆಕ್ಷನ್ ಎಲ್ಲ ಸಿಕ್ಕೈತೆ. ಆಮೇಲೆ ಏನೋ ನೀವು ಕೇಳಿರೋ ಒಂದು ರಿಪೀಟೆಡ್ ಕ್ವಶನ್ ಎಲ್ಲ ನಾವು ಉತ್ತರ ಕೊಟ್ಟಿದ್ದೀವಿ. ಆ್ಯಂಡ್ ಫೈನಲಿ ಈ ಒಂದು ಬ್ಲಾಗ್ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಒಟ್ಟಿಗೆ ಎಲ್ಲರೂ ಬಾಯ್ ಹೇಳ್ಬಿಡಿ. ಒಳ್ಳೆ ಥ್ಯಾಂಕ್ ಯು. ನೆಕ್ಸ್ಟ್ ಸಿಗೋಣ. ಯಾರ್ಯಾರು ಸಖತ್ ಉತ್ತರ ಕೊಟ್ಟರು ಅನ್ನೋದನ್ನ ಕಾಮೆಂಟ್ ಹಾಕಿ. ಬಾಯ್ ಗೈಸ್.